ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ಹೇಳುವಾಗ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಹಿನ್ನೆಲೆ ಹೇಳ್ತಾ ಇದೆ. ಇದು ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಆಗಿ 1904ರಲ್ಲಿ ಸ್ಥಾಪನೆಯಾಯಿತು. ಈಗ ಕನ್ನಡದಲ್ಲಿ ಅದನ್ನ ನಾವು ಕಾರ್ಮಿಕ ಇಲಾಖೆ ನೋಂದಣಿ ಮಾಡಿದ್ದೇವೆ ಅಂತ. ಇದೇ ರೀತಿ ಅನೇಕ ಸಂಘಟನೆಗಳಿದೆ ಅಂತ ಅದು ಕೂಡ ಪ್ರಸ್ತಾಪ ಆಯಿತು. ಸಾಮಾನ್ಯವಾಗಿ ಎಲ್ಲಿ ನಾವು ಇಂಟೆಲಿಜೆನ್ಸ್ ಇರ್ತೀವಿ, ಎಲ್ಲಿ ಬುದ್ಧಿವಂತರು ಹೆಚ್ಚು ವಿಚಾರ ಮಾಡುವಂತವ್ರು ಇರ್ತಾರೆ, ಅವರಲ್ಲಿ ಬಹಳಷ್ಟು ಗುಂಪುಗಳಾಗ್ತವೆ. ಅದೇ ರೀತಿ ನಮ್ಮ ಪತ್ರಕರ್ತರು ಕೂಡ ಅವರು ಮೊದಲನೆಯದಾಗಿ ಬುದ್ಧಿವಂತರು, ಎರಡನೆಯದಾಗಿ ದಿನದ 24 ಗಂಟೆ ಅವರ ಮನಸ್ಸು ಮತ್ತು ಬುದ್ಧಿ ಈ ವಿಚಾರ ವಿಮರ್ಶೆಯಲ್ಲೇ ತೊಡಗಿರುತ್ತೆ. ಆದ್ದರಿಂದ ಈ ವೈಚಾರಿಕ ದ್ವಂದ್ವಗಳು ಅಥವಾ ಭಿನ್ನತೆಗಳು ಬಂದ್ಬಿಡ್ತವೆ. ಹಾಗೆ ಬಂದಾಗ ಇವರು ಗುಂಪುಗಳಾಗ್ತವೆ. ಈಗ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಅಫಿಷಿಯಲ್ ಆಗಿ ಒಂದು ದೊಡ್ಡ ಸಂಘ ಆಗಿದೆ. ಸೊ ಈ ಒಂದು ಸಂಘದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಇದಕ್ಕೆ ನನ್ನನ್ನು ಆಹ್ವಾನಿಸಿದ ನಮ್ಮ ಜಿಲ್ಲಾ ಸಮಿತಿಗೆ ಮತ್ತೆ ನಮ್ಮ ಎಲ್ಲ ಪತ್ರಕರ್ತರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ಮತ್ತೆ ಎಸ್ ಪಿ ಮೇಡಮ್ ಅವರು ಬರೋದು ಲೇಟ್ ಆಯಿತು. ಇದಕ್ಕೂ ಮುಂಚೆ ನಮ್ಮ ಬೆಳ್ಳಾರಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ 10 ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಹೆಲ್ತ್ ಕ್ಯಾಂಪ್ ಕಾರ್ಯಕ್ರಮ ಅದು ತಡವಾಗಿದ್ದರಿಂದ ನಾವು ತಡವಾಗಿ ಕ್ಷಮಿಸಬೇಕು. ಒಳ್ಳೆಯದೇ ಆಯಿತು. ಎರಡನೇ ಕಾರ್ಯಕ್ರಮ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ, ಅಲ್ಲಿ ಮಾತಾಡೋಕ್ಕಾಗಿಲ್ಲ. ಸೊ ನನ್ನ ಗುರುಸನ ಕೋಟ ಮುಗಿಬೇಕಲ್ಲ, ಸೊ ಅದನ್ನ ನಿಮಗೆ ಮುಗಿಸೋದಕ್ಕೆ ಒಳ್ಳೆ ಅವಕಾಶ ಇದೆ. ಮೇಡಮ್ ಫ್ರೀ ಇದ್ದೀವಲ್ಲ. ಸೊ ಬಹಳಷ್ಟು ವಿಷಯಗಳಿದೆ, ವಿಚಾರಗಳಿದೆ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ. ಮೊದಲನೇದಾಗಿ ನಿಮ್ ಜೊತೆ ಇರೋದೇ ನಮ್ಗೆ ಒಂದು ಖುಷಿ. ಒಂದು ಮಾತು ಹೇಳ್ತಿದ್ರು ವೀರಭದ್ರ ಅವರು, ಬಹಳಷ್ಟು ಜನ ಹೋರಾಟಗಾರರಿದ್ದೀವಿ, ಹೋರಾಟ ಬೇಕಿರೋದು ಜೀವನದಲ್ಲಿ ಅಂತ. ನಾನು ನೋಡ್ತಾ ಇದ್ದೀನಿ ಕುಟುಂಬಸ್ವಾಮಿ ಅವರಾಗಿ, ಮಾಧವರೆಡ್ಡಿ ಅವರಾಗಿ, ಬಹಳ ವೆಂಕಟರೆಡ್ಡಿ ಅವರಾಗಿ, ಬಹಳ ಹೋರಾಟಗಳಲ್ಲಿ ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ. ಆದ್ರೆ ನಿಮ್ಮಲ್ಲಿ ಒಂದು ಗುರುತಿಸಿದ್ದೀನಿ, ನಿಮ್ಮಲ್ಲಿ ಇರುವಂತಹ ಒಂದು ವೈಚಾರಿಕತೆ ಮತ್ತು ಬದ್ಧತೆ ಮತ್ತು ಹಿರಿತನವೂ ಏನೋ ಗೊತ್ತಿಲ್ಲ, ಆ ಮೆಚುರಿಟಿ ನಮ್ಮ ಅಧಿಕಾರಶಾಹಿಗೆ ಅದು ಬಹಳಷ್ಟು ಅನುಕೂಲ ಆಗುತ್ತೆ. ಈಗ ನಾವು ಜಗಳ ಮಾಡಿ ವಿಷಯ ಪ್ರಸ್ತಾಪಿಸದೆ ಹೋಗ್ಬೋದು, ಜಗಳ ಮಾಡದೆ ಅಧಿಕಾರಿಗಳ ಮುಂದೆ ವಿಷಯ ಪ್ರಸ್ತಾಪಿಸಬಹುದು ಮೀನಿಂಗ್ಫುಲ್. ಸೊ ಆ ಕೆಲಸವನ್ನು ನಮ್ಮ ಬಳ್ಳಾರಿಯ ನಾಯಕರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನನಗೂ ಕೂಡ ಏನಾಗಿದೆ, ನೇರವಾಗಿ ಹೇಳಕ್ಕೆ ಅವಕಾಶ ಆಗ್ತದೆ. ಎಲ್ಲ ಸಮಸ್ಯೆಗಳಿಗೂ ನಮ್ಮಲ್ಲಿ ಪರಿಹಾರ ಇಲ್ಲ. ಪರಿಹಾರ ಯಾವುದಕ್ಕಿದೆ ಅದನ್ನ ಹೇಳಕ್ಕೆ ನಮಗೆ ಅನುಕೂಲ ಆಗಿದೆ, ಯಾವುದಕ್ಕೆ ನಾವು ಪರಿಹಾರ ರೂಪಿಸಕ್ಕೆ ಆಗೋದಿಲ್ಲ ಅದನ್ನು ಹೇಳಕ್ಕೆ ನಮಗೆ ಅನುಕೂಲ ಆಗಿದೆ. ಸೊ ಆದ್ದರಿಂದ ಒಂದು ಪಾರದರ್ಶಕತೆಯ ಒಂದು ಸಂಬಂಧ ನಮ್ಮಲ್ಲಿ. ಅದೇ ರೀತಿ ನಮ್ಮ ಪತ್ರಕರ್ತರ ಮಿತ್ರರು ಕೂಡ ಅನೇಕ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡುವಾಗ ಬಹಳಷ್ಟು ಬೇಡಿಕೆಗಳು ಅಥವಾ ಅವರ ಸಂಘದ ಅಭಿಲಾಷೆಗಳು, ಅವ್ರಿಗೆ ಏನೆಲ್ಲ ಕನಸುಗಳಿದೆ ಅದೆಲ್ಲ ಮಾತಾಡಿದ್ದಾರೆ. ನಾನು ಬಹಳಷ್ಟು ಭರವಸೆಗಳನ್ನ ಕೊಟ್ಟಿದ್ದೀನಿ, ಈಡೇರಿಸಕ್ಕೆ ಆಗಿಲ್ಲ. ಭರವಸೆಯಿಂದ ಇನ್ನು ಮೇಲೆ ಕೊಡಬಾರದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗ ಎಷ್ಟು ಕೊಟ್ಟಿದ್ದೀವಿ ಭರವಸೆ ಅಷ್ಟು ಈಡೇರಿಸಿದ್ರೆ ಸಾಕು. ನಾವು ಈಗ ಪತ್ರಕರ್ತರಿಗೋಸ್ಕರ ಒಂದು ಭವನದ ಬಗ್ಗೆ ತಾವು ಹೇಳ್ತಾ ಇದ್ದೀವಿ, ನಿಜವಾಗಿಯೂ ಬೇಕು. ಅನೇಕ ಜಿಲ್ಲೆಗಳಲ್ಲಿ ಒಳ್ಳೆಯ ಭವನಗಳಿವೆ. ಇಂಥ ರಜಾ ದಿವಸಗಳಲ್ಲಿ ತಾವು ಬಂದು ಒಂದು ಕಡೆ ಕೂತು ಚರ್ಚೆ ಮಾಡಿ ಬರವಣಿಗೆ ಮೂಲಕ ಅದನ್ನ ಜನರಿಗೆ ತಿಳಿಸಕ್ಕೆ ಒಂದು ಒಳ್ಳೆಯ ಭವನ ನಮ್ಮ ಪತ್ರಕರ್ತರಿಗೆ ಇವತ್ತು ಬೇಕು. ಅದರ ತಮ್ಮ ಸಂಘದ ಜೊತೆ ನಾನು
ಚರ್ಚೆ ಮಾಡ್ತೀನಿ. ಈಗ ಇರುವ ಯಾವುದಾದ್ರೂ ಒಂದು ಒಳ್ಳೆಯ ಬಿಲ್ಡಿಂಗ್ ಆಗ್ಬೋದು, ಅಥವಾ ಮುಂದಿನ ದಿವಸಗಳಲ್ಲಿ ನೀವು ನಿರ್ಮಾಣ ಮಾಡೋಕ್ಕೆ ಅದಕ್ಕೆ ನಮ್ಮ ವಾರ್ತಾ ಇಲಾಖೆಯ ಹೆಸರಿನಲ್ಲಿ ಒಂದು ಸ್ಥಳ ಆಗ್ಬೋದು. ಯಾವುದಾದ್ರೂ ಒಂದು ಕೆಲಸವನ್ನ ಅತಿ ಶೀಘ್ರವಾಗಿ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ ತಮಗೆ ಮತ್ತು ನಮ್ಮ ಪತ್ರಕರ್ತರಿಗೆ ವಾಹನ ಇಲ್ಲ, ಒಳ್ಳೆ ವಾಹನ, ಯಾವುದೇ ಕಾರ್ಯಕ್ರಮಕ್ಕೆ ತೆರಳಿ ವರದಿ ಮಾಡಕ್ಕೆ ವಾಹನ ಇಲ್ಲ. ಸೊ ಅದಕ್ಕೆ ನಮ್ಮ CSR ಫಂಡ್ ಅಲ್ಲಿ ಒಂದು ವಾಹನ ಕೊಡಬೇಕು ಅಂತ ನಾವು ಯೋಚನೆ ಮಾಡುವಾಗ, ಸೊ ಅದು ನಮ್ಮ ಇಲಾಖೆಯ ಬೇರೆ ಕಾರ್ಯಕ್ರಮದಲ್ಲಿ ವಾಹನ ಸಿಗ್ತಾ ಇದೆ ಅಂತ ನಮಗೆ ಮಾಹಿತಿ ಕೊಟ್ಟು, ಮತ್ತೆ ಆ ವಾಹನ ಚೆನ್ನಾಗಿರ್ತದೆ. ಈಗ ತುಕಾರಾಮ್ ಅವ್ರಿಗೆ ಕೇಳ್ತಾ ಇದ್ದೆ, ಇಲ್ಲ ಸರ್ ಅದು ಡೌಟ್ಫುಲ್ ಅಂತ. ನಮ್ಮ ಸರ್ಕಾರದಲ್ಲಿ ಬಹಳಷ್ಟು ಡೌಟ್ಫುಲ್ ಕೇಸಸ್ ಇರ್ತದೆ. ಅದಕ್ಕೆ ನಾನು ಹೇಳಿದೆ, ಒಂದೇ ಸಾರಿಗೆ ಇಲ್ಲ, ಅಷ್ಟು ಸಂಶಯಾಸ್ಪದವಾಗಿದ್ದರೆ ಬೇಡ, CSR ನಲ್ಲಿ ನಾವು ಮಾಡ್ತೇವೆ. ಈಗಾಗಲೇ ನನ್ನ ಕಡೆಯಿಂದ ಪತ್ರ ಹೋಗಿದೆ, ಆ ಒಂದು ಸಂಸ್ಥೆಗೆ ಪತ್ರ ಹೋಗಿದೆ, ಅದನ್ನ ನಾನು ಬದಲಾಯಿಸೋದಿಲ್ಲ. ಸೊ ಆ CSR ನಲ್ಲೇ ನಮ್ಮ ಪತ್ರಕರ್ತರಿಗೆ ಒಂದು ವಾಹನ ಅದಂತೂ ಖಂಡಿತವಾಗಿ ಸಿಗುತ್ತೆ, ಆ ಭರವಸೆ ಅಂತೂ ಇದೆ ಶೀಘ್ರದಲ್ಲಿ. ಮತ್ತೆ ನಮ್ಮ ಪತ್ರಕರ್ತರಿಗೆ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅವರ ವೆಲ್ಫೇರ್ಗೆ ಅಂತ ಬಂದಾಗ ಒಂದು ಆರೋಗ್ಯ, ಎರಡನೆಯದು ಅವರ ಕುಟುಂಬದ ವೆಲ್ಫೇರ್. ಕುಟುಂಬದ ವೆಲ್ಫೇರ್ ಅಂತ ಬಂದಾಗ ಮಕ್ಕಳ ವಿದ್ಯಾಭ್ಯಾಸ, ಅವ್ರದ್ದು ಒಂದು ಶುಲ್ಕ ವಿನಾಯಿತಿ ಕುರಿತು ಒಂದು ಕೋರಿಕೆ ಇತ್ತು, ಅದನ್ನ ಮಾಡೋಕ್ಕಾಗಿಲ್ಲ. ನಾನು ಕೆಲವು ಇನ್ಸ್ಟಿಟ್ಯೂಟ್ಸ್ನ ನಾನು ಕನ್ಸಲ್ಟ್ ಮಾಡಿದೆ. ಸೊ ಆ ಇನ್ಸ್ಟಿಟ್ಯೂಟ್ಗಳಲ್ಲಿ ಅವರು ಆ ಸಂಖ್ಯೆ ನೋಡಿನೋ ಅಥವಾ ಬೇಡಿಕೆಯನ್ನ ಅವ್ರ ಮುಂದೆ ಬಂದಿಲ್ಲ. ಆದ್ರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಅವರು ಬರ್ತಾರೆ. ತಾಲೂಕು ಲೆವೆಲ್ ನನ್ನ ಸಿಟಿಗಳಲ್ಲಿ ಆಗಿಲ್ಲ, ಕೆಲವು ಮಾತ್ರ ಆಗಿಲ್ಲ. ಅದು ಒಂದು ರೀತಿ ನಾನು ಅಲ್ಲಿ ಪ್ರಸ್ತಾಪ ರಿಕ್ವೆಸ್ಟ್ ಮಾಡಿದ್ಮೇಲೆ ತಾಲೂಕು ಮಟ್ಟದಲ್ಲಿ ಆಗಿದೆ, ನಗರ ಮಟ್ಟದಲ್ಲಿ ಸ್ವಲ್ಪ ಡಿಸಿಷನ್ ಸ್ವಲ್ಪ ಇಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಅದು ಕೇವಲ ಒಂದು ಕೆಲವು ಸಣ್ಣ ಸಣ್ಣ ಹೆಜ್ಜೆಗಳಷ್ಟೇ. ಆದರೆ ಒಂದು ಅನಾಥನೈಸ್ ಸೆಕ್ಟರ್ ತರ ಕೆಲಸ ಮಾಡುವಾಗ ನೋಡಿ, ಜಾಬ್ ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ. ಎರಡನೆಯದು, ಈ ವೃತ್ತಿಯ ನಂತರ ಏನು ಅನ್ನೋದಕ್ಕೆ ಭದ್ರತೆ ಇಲ್ಲ. ಮಾಡ್ತಾ ಇರೋದು ಸಮಾಜ ಸೇವೆ, ಮತ್ತೆ ಪ್ರತಿಯೊಬ್ಬರಿಗೂ ಸುದ್ದಿ ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸುದ್ದಿ ಬೇಕು. ಆ ಹವ್ಯಾಸಿಗಳಲ್ಲಿ ನಾನು ಒಬ್ಬ. ನನಗೆ ಒಂದು ದಿವಸ ಹಬ್ಬ ಬಂದರೆ ನನ್ನ ಬೇಸರ ಏನು ಅಂದ್ರೆ, ಮುಂದಿನ ನೆಕ್ಸ್ಟ್ ನಾಳೆ ನನಗೆ ಪತ್ರಿಕೆ ಬರಲ್ಲ. ನಾನು ಆ ದಿವಸ ನಾನು ಇದನ್ನು ಓಪನ್ ಮಾಡಿ ಡಿಜಿಟಲ್ ಓದ್ಬಿಡ್ತೇನೆ. ಆದ್ರಿಂದ ಅಭ್ಯಾಸ ಆಗಿರೋರಿಗೆ ಮಾತ್ರ ಗೊತ್ತು ಪತ್ರಿಕೆ ಎಷ್ಟು, ಆ ದಿವಸನ ಶುರು ಮಾಡಕ್ಕೆ ಪತ್ರಿಕೆ. ನಾನು ಮನೆಯಿಂದ ಪತ್ರಿಕೆ ಓದಿದ್ರೆ ಹೊರಗಡೆ ಯಾವತ್ತೂ ತೊಂದರೆ ಬಂದಿಲ್ಲ. ಫಸ್ಟ್ ಪತ್ರಿಕೆ ಓದಿ ಆಮೇಲೆ ಪತ್ರಿಕೆ. ಅಂತಹ ಒಂದು ಜವಾಬ್ದಾರಿ ಕೆಲಸವನ್ನು ಮಾಡುವ ನೀವು, ಸೊ ನಿಮಗೆ ಕೆಲವೊಂದು ಸೌಲಭ್ಯಗಳನ್ನು ನಾವು ಕಲ್ಪಿಸಲೇಬೇಕಾಗ್ತದೆ. ಈ ಕುರಿತು ತಮ್ಮ ಸಂಘಿ ಜೊತೆ ನಾನು ಸಾಕಷ್ಟು ವಿಸ್ತಾರವಾಗಿ ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಿ ಅದನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ತೇವೆ. ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳಷ್ಟು ಮೈನಿಂಗ್ ಕಂಪನಿಗಳಿಂದ ಹಿಡಿದು ಸ್ಪಾಂಜ್ ಐರನ್ ಕಂಪನಿಗಳ ತನಕ ಬಹಳಷ್ಟು ಕಂಪನಿಗಳಿವೆ. CSR ನಲ್ಲಿ ನಮಗೆ ಬಹಳಷ್ಟು ಇನ್ನೂ ಅವಕಾಶಗಳಿದೆ. ಅದನ್ನ ಅರ್ಥಗರ್ಭಿತವಾಗಿ ನಾವು ಇಂತಹ ಒಳ್ಳೆಯ ಕೆಲಸಕ್ಕೆ ನಾವು ಅದನ್ನ ಬಳಸಿಕೊಳ್ಳೋಣ, ಆ ಪ್ರಯತ್ನ ನಾನು ಮಾಡ್ತೇನೆ. ಮತ್ತು ಈ ದಿವಸ ನಮಗೆ ಹೇಳಬೇಕಂದ್ರೆ, ಈ ಗಾಂಧಿ ಭವನ ನಾನು ಈ ಹೊರಗಡೆ ಬಂದಿರಲಿಲ್ಲ. ನಿಮ್ಮ ಮೂಲಕ ನಾನು ಈ ದಿವಸವನ್ನು ಈ ಭವನವನ್ನು ನೋಡ್ತಾ ಇದ್ದೇನೆ. ಒಂದು ಕಡೆ ಬೇಸರ ಏನಂದ್ರೆ, ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಂತಹ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಿದ ಮೇಲೆ ನಾವು ಬಳಸ್ತಾ ಇಲ್ಲ ಅನ್ನೋದಿಲ್ಲ. ಬಟ್ ನಾಳೆಯಿಂದಲೇ ನನ್ನ ಪ್ರಯತ್ನ ಇದೆ, ಇದನ್ನ ಹೇಗೆ ಮಾರ್ಪಾಡಬೇಕು ಅದನ್ನು ಮಾರ್ಪಾಡು ಮಾಡಿ ಇಲ್ಲಿ ಒಂದು ನಮ್ಮ ವಾರ್ತಾ ಇಲಾಖೆಯ ಏನು ಅವ್ರಿಗೆ ಕಟ್ಟಡ ಚೆನ್ನಾಗಿಲ್ಲ ಅಂತ ನಮ್ಮ ಮಿತ್ರರು ಹೇಳಿದ್ದಾರೆ, ಇದಕ್ಕೆ ಸ್ಥಳಾಂತರ ಮಾಡುವಂಥದ್ದು, ಮತ್ತೆ ಇಲ್ಲೇ ನಿಮ್ಗೊಂದು ನಿಮ್ಮ ಕೆಲಸ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಂತ ನಾವು. ಮತ್ತು ಜನರಲ್ಲಿ ಹೇಳಬೇಕಂದ್ರೆ, ಬಳ್ಳಾರಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಷಯಗಳು ನಮ್ಮ ಮುಂದೆ ಇದೆ. ನಮ್ಮ ಪತ್ರಕರ್ತರಿಗೆ ಬಹಳಷ್ಟು ಸವಾಲುಗಳಿದೆ. ಇಲ್ಲಿ ವರದಿ ಮಾಡೋಕ್ಕೆ ಬಹಳಷ್ಟು ವಿಷಯಗಳಿದೆ. ಮೇಡಮ್ ಅವರು ಬಂದ ಮೇಲೆ ಅವರು ಬಾಲ್ಯ ವಿವಾಹದ ಕುರಿತು ಬಹಳಷ್ಟು ಅರಿವು ಕಾರ್ಯಕ್ರಮ ಕೊಡಿಸಿದ್ರು, ಮತ್ತು ಹೆಲ್ಮೆಟ್ ಧರಿಸೋದ್ರ ಬಗ್ಗೆಯೂ ಅವರು ವಿಶೇಷವಾದ ಪ್ರಯತ್ನಗಳನ್ನು ಮಾಡಿದ್ರು.
ಮತ್ತೆ ಈ ಯುವಕರಲ್ಲಿ ಡ್ರಗ್ಸ್ ಕುರಿತು, ಈ ಮಾದಕ ವ್ಯಸನ ಕುರಿತು ಬಹಳಷ್ಟು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ನಾನು ನಿಮಗೆಲ್ಲ ಅಭಿನಂದನೆ ತಿಳಿಸ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಾವು ವ್ಯಾಪಕವಾಗಿ ನಮ್ಮ ಜನರಿಗೆ ಇದನ್ನ ಪ್ರಚಾರ ಮಾಡಿದ್ದೀವಿ. ನಮ್ಮ ಬೆಳ್ಳಾರಿಯಲ್ಲಿ ಇರುವಂತಹ ಒಂದು ಸಮಸ್ಯೆ ಏನಂದ್ರೆ, ನಮ್ಮ ಯುವಕರು ಬುದ್ಧಿವಂತರಿದ್ದಾರೆ, ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ದೊರಕ್ತಾ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ರೀತಿ ಹೋಗೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ KMERC ನಮ್ದೇನಿದೆ, ಕರ್ನಾಟಕ ಮಿನರಲ್ ಎನ್ವಿರಾನ್ಮೆಂಟ್ ರೆಸ್ಟೋರೇಷನ್ ಪ್ರಾಜೆಕ್ಟ್, ನಮ್ಮ ಆರ್ನಬಲ್ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಡಾಕ್ಟರ್ ಸುದರ್ಶನ್ ರೆಡ್ಡಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಆಗಿದೆ. ಆ ಒಂದು ಅನುದಾನದ ಕೆಳಗಡೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಬಹಳಷ್ಟು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಅದರ ಬಗ್ಗೆ ಈಗ ವರದಿ ಮಾಡಿದ್ದಾರೆ. ಬಹಳಷ್ಟು ನಾವು ತಮ್ಮ ಮೂಲಕ ಜನತೆಗೆ ಹೇಳೋದಿದೆ. ಇದರಲ್ಲಿ ನಮ್ದು ಒಂದೇ ಒಂದು ಕೋರಿಕೆ ಏನು ಅಂತ ಹೇಳಿದ್ರೆ, ನಮಗೆ ಗುಣಮಟ್ಟದ ಕಾಮಗಾರಿಗಳು ಆಗ್ಬೇಕು. KMERC ತನ್ನದೇ ಆದ 3ನೇ ಸಂಸ್ಥೆಯನ್ನ ಇದಕ್ಕೋಸ್ಕರ ಈಗ ಇಟ್ಟಿದೆ. ನಮಗೆ ಗೊತ್ತಿರಬಹುದು, ಸಿವಿಲ್ ಏಡ್ ಅಂತ ಮೊದಲು ಒಂದು ಸಂಸ್ಥೆ ಇತ್ತು. ಅದೇ ಸಂಸ್ಥೆ ಈಗ ಬ್ಯೂರೋ ವೆರಿಟಾಸ್ ಅಂತ ಆಗಿದೆ. ಆ ಬ್ಯೂರೋ ವೆರಿಟಾಸ್ ಅವರನ್ನ ಅವರು 3ನೇ ತಪಾಸಣಾ ವ್ಯಕ್ತಿಯಾಗಿ ನೇಮಕ ಮಾಡಿದ್ದಾರೆ. ಐ ಆಮ್ ಹೋಪ್ಫುಲ್ ಅವರ ಪ್ರೆಸೆನ್ಸ್ ಅಲ್ಲಿ ಯಾವುದೇ ರೀತಿ ಕಳಪೆ ಕಾಮಗಾರಿಯಲ್ಲಿ ಆಗೋದಿಲ್ಲ ಅಂತ. ಎರಡನೆಯದು, ಈ ಕಾಮಗಾರಿಗಳಲ್ಲಿ ಯಾವುದೇ ರೀತಿ ಬೇರೆಯವರು ಮೂರು ತೋರಿಸೋ ಪ್ರಶ್ನೆ ಬರೋದಿಲ್ಲ ಅಂತ. ಆದ್ರಿಂದ ನನಗೊಂದು ಆಸೆ ಏನಂದ್ರೆ, ಬಳ್ಳಾರಿಯಲ್ಲಿ KMERC ವತಿಯಿಂದ ಏನು ನಾವು ಕೆಲಸ ಮಾಡ್ತಿದ್ದೀವಿ ಅದು ಗುಣಮಟ್ಟ ಕೆಲಸ ಖಂಡಿತವಾಗಿಯೂ ಆಗುತ್ತೆ, ಆದರೆ ಶೀಘ್ರವಾಗಿ ಮಾಡಬೇಕು ಅಂತ. ಅಟ್ಲೀಸ್ಟ್ ನಮ್ಮ ಅವಧಿಯಲ್ಲಿ 1-2 ಕೆಲಸ ಮುಗಿಸಿ ಹೋಗ್ಬೇಕು ಅಂತ ನನ್ನೊಂದು ಬಹಳ ಆಸೆ ಇದೆ. ಅದಕ್ಕೋಸ್ಕರ ಬಹಳ ನಾವು ಕೂಡ ಕಾರ್ಯನಿರತರಾಗಿದ್ದೇವೆ. ಬಹಳಷ್ಟು ಕೆಲಸ ಕಾರ್ಯಗಳು, ಬಹಳಷ್ಟು ಸಭೆಗಳು ಬೆಂಗಳೂರಿಗೆ ಇದೆಲ್ಲ ಆಗ್ತಾ ಇದೆ. ಸೊ ಇದು ನಮ್ಮ ಬೆಳ್ಳಾರಿಯ ಜನರಿಗೋಸ್ಕರ, ಯಾಕೆಂದ್ರೆ ಅವರು ಮಾಡಿರೋ ಒಂದು ಸ್ಯಾಕ್ರಿಫೈಸ್ಗೋಸ್ಕರ. ಇಲ್ಲಿರುವ ಇಂಡಸ್ಟ್ರೀಸ್, ಅದರಿಂದ ಆಗೋ ಪೊಲ್ಯೂಷನ್, ಮತ್ತೆ ಅದರಿಂದ ಆಗ್ತಾ ಇರೋ ಆರೋಗ್ಯದ ಸಮಸ್ಯೆಗಳು, ನಮ್ಮ ರೈತರಿಗೆ ಆಗ್ತಾ ಇರೋ ಸಮಸ್ಯೆಗಳು. ಮೊನ್ನೆ ಹೋಗಿದ್ದೆ ನಾನು ಸ್ಪಾಂಜ್ ಕಂಪನಿಯಿಂದ ಆ ಬೆಳೆ ಮೇಲೆ ಆ ಗೂಡುಗಳ ಕೂತಿರುವಂತ ನಾನೇ ಕಣ್ಣಾರೆ ನೋಡಿದ್ದೇನೆ. ಸೊ ಇದು ಎಲ್ಲ ಒಂದು ಇದು ಏನು ನಾವು ಪರಿತ್ಯಾಗ ತ್ಯಾಗ ಅಂತ ಹೇಳ್ತೀವಿ, ಅದಕ್ಕೆ ತಕ್ಕ ಬೆಲೆ ಅವರಿಗೆ ವಾಪಸ್ ಸಿಗಬೇಕು. ಆ ನಿಟ್ಟಿನಲ್ಲಿ ನನ್ನ ವ್ಯಾಪ್ತಿನಲ್ಲಿ ಏನಿದೆ ಕೆಲಸ ಅದನ್ನ 100ಕ್ಕೆ 100ರಷ್ಟು ಪಾರದರ್ಶಕವಾಗಿ ಮತ್ತೆ ಪ್ರಾಮಾಣಿಕವಾಗಿ ಮಾಡ್ತೀನಿ. ನಮ್ಮ ಅಧಿಕಾರಿಗಳಿಂದ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಶ್ರೀಯುತ ಚಂದ್ರಕಾಂತ್ ವಡೂರ್ ಅವರು ಈ ದಿವಸ ಬರ್ಲಿಕ್ಕಾಗಿಲ್ಲ. ಅವ್ರು ಇದ್ದಿದ್ರೆ ಬಹಳ ಒಳ್ಳೆಯ ಒಂದು ಸಂದೇಶಗಳು ಇರ್ತಿತ್ತು. ಯಾಕೆಂದ್ರೆ ಅವರ ಲೇಖನಗಳು ಕೂಡ ನಾವು ಪ್ರಜಾವಾಣಿಯ ಸಂಗತದಲ್ಲಿ ನಾವು ನೋಡ್ತಾ ಇರ್ತೀವಿ. ತಿಂಗಳೇಶ ಅಂತ ಒಂದು ಬರೀತಾರೆ, ಬಹಳ ಚೆನ್ನಾಗಿ ಇರ್ತದೆ. ಅದು ಬಹಳಷ್ಟು ವೈಚಾರಿಕ ನೆರವಿನಿಂದ ಕೂಡಿದ ಲೇಖನಗಳು ಅವರಿಂದ ಬರ್ತದೆ. ಸೊ ಅವರು ಇಲ್ಲದೆ ಇರೋದು ನಮಗೆ ಸ್ವಲ್ಪ ನಿರಾಸೆ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಬರ್ತಾರೆ ನಿಮ್ಮ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟು ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಬಹಳಷ್ಟು ಇದೆ. ಆದರೂ ಕೂಡ ಒಂದು ವೈಯಕ್ತಿಕವಾಗಿ ನಿಮ್ಮ ಜೊತೆ ನಾನು ಈ ದಿವಸ ಬಂದು ಮಾತಾಡಿದ್ದು ನನಗೆ ಸಂತೋಷ ಇದೆ. ಅದಕ್ಕೆ ನಮ್ಮ ಬಳ್ಳಾರಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಬಳ್ಳಾರಿ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಪತ್ರಕರ್ತರಿಗೆ ನಮಗೆಲ್ಲ ನನ್ನ ವಂದನೆಗಳನ್ನು ಹೇಳಿ ಬೆಂಗಳೂರಲ್ಲಿ ಈ ಮೊದಲ ಕೆಲಸ ಮಾಡ್ತಿದ್ದ ಪ್ಲೇಸಸ್ ಅಲ್ಲಿಂದ ಕೂಡ ನಾನು ಪತ್ರಕರ್ತರ ಜೊತೆಗೆ ಈಗಲೂ ಒಂದು ಹೆಲ್ದಿ ಸಮಾಲೋಚನೆ ಮಾಡ್ತಾ ಇರ್ತೇನೆ. ಸೊ ಅದು ತುಂಬಾ ಹೆಲ್ಪ್ಫುಲ್ ಕೂಡ ಅಂತ ಅನ್ಸುತ್ತೆ ನನಗೆ. ಕೆಲವೊಂದು ನಾವು ಒಂದು ಇಲಾಖೆ, ಅವರು ಒಂದು ಇನ್ಸ್ಟಿಟ್ಯೂಷನ್, ನಾವು ಒಂದು ಇನ್ಸ್ಟಿಟ್ಯೂಷನ್. ಸೊ ನಮ್ಮ ಇಲಾಖೆಯಲ್ಲಿರುವಂತಹ ಏನು ಕುಂದುಕೊರತೆಗಳಿದೆ, ತಪ್ಪುಗಳಿದೆ, ಚರ್ಚೆಯಲ್ಲಿ ಆಚೆ ಬರ್ತಾ ಹೋಗುತ್ತೆ. ಅವರಲ್ಲಿ ಏನಿದೆ ಅದು ಚರ್ಚೆಯಲ್ಲಿ ಆಚೆ ಬರ್ತಾ ಹೋಗುತ್ತೆ. ಯಾರ ಮೇಲೆ ತಪ್ಪು ಅಪವಾದ ಪಡಿಸುವಂತ ವಿಚಾರ ಅಲ್ಲ, ಆದ್ರೆ ಅದೊಂದು ಹೆಲ್ದಿ ಡಿಸ್ಕಷನ್ಗೆ ಲೀಡ್ ಆಗುವಂಥದ್ದು. ಇದೇ ತರ ಮಾತಾಡುವಾಗ ಒಬ್ರು ನನಗೆ ಹೇಳಿದ್ರು, ಪತ್ರಿಕಾ ದಿನಾಚರಣೆಯಲ್ಲಿ ನೀವು ಹಿಂಗಿರ್ಬೇಕು ಅಂತ ಉಪದೇಶ ಮಾತ್ರ ದಯವಿಟ್ಟು ಮಾಡಬೇಡಿ ಅಂತ ಒಗ್ಬಿಡ್ಸ್ಕೊಳ್ತೇವೆ. ನಾನು ಇವತ್ತು ಉಪದೇಶ ಮಾಡ್ತಾ ಇಲ್ಲ. ಸುಮಾರು ವಿಷಯಗಳು ಐ ಥಿಂಕ್ DC ಸರ್ ಇಲ್ಲಿ ನೀವು ಆಹ್ವಾನ ಮಾಡಿದ್ದು ಅದು ಒಳ್ಳೆ ವಿಚಾರ. ಅಂದ್ರೆ ಇಲ್ಲೇ ಆನ್ ಸ್ಪಾಟ್ ಸುಮಾರು ವಿಷಯಗಳನ್ನ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ಬಿಟ್ರು. ಸೊ
ಅದಕ್ಕೆ ಐ ಥಿಂಕ್ ಈ ತರ ಸಂದರ್ಭಗಳಲ್ಲಿ ಇನ್ವೈಟ್ ಮಾಡುವಂಥದ್ದು ತುಂಬಾ ಹೆಲ್ಪ್ಫುಲ್ ಆಗುವಂತ ವಿಚಾರ. ಬಟ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು ನೀವೆಲ್ಲ ನೋಡಿದ್ದೀರಾ ಇತ್ತೀಚಿನ ಡೆವಲಪ್ಮೆಂಟ್ಗಳು ರಾಜ್ಯದಲ್ಲಿ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು. ಐ ಥಿಂಕ್ ಏನು ಈಗ ಹೋರಾಟಗಳು ನಡೀತಾ ಇದ್ದಾವೆ, ಸ್ಟೂಡೆಂಟ್ ಪ್ರೊಟೆಸ್ಟ್ಗಳೆಲ್ಲ ನಡೀತಾ ಇದ್ದಾವೆ. ಅಲ್ಲಿ ರಿಸೀವಿಂಗ್ ಎಂಡ್ ಅಲ್ಲಿ ನಾವು ನೋಡಿರೋದು ಹೆಚ್ಚಿನ ಭಾಗ ಒಂದು ಮೀಡಿಯಾ, ಒಂದು ಪೊಲೀಸ್, ಇಬ್ರು ಕೂಡ ರಿಸೀವ್ ಮಾಡ್ತಾ ಇದ್ದೀವಿ ಅಲ್ಲಿ ನಿಂತ್ಕೊಂಡು. ಮೀಡಿಯಾದವರು ತಮ್ಮ ಕೆಲಸನ ಸರಿ ಮಾಡ್ತಾ ಇಲ್ಲ, ಪೊಲೀಸರು ತಮ್ಮ ಕೆಲಸ ಸರಿ ಮಾಡ್ತಾ ಇಲ್ಲ, ಯಾವುದೋ ಒಂದು ಒತ್ತಡಕ್ಕೆ ಮಣಿತಾ ಇದ್ದಾರೆ, ಇವರು ಯಾವುದೋ ಒಂದು ಒತ್ತಡಕ್ಕೆ ಮಣಿತಾ ಇದ್ದಾರೆ. ನನ್ನನ್ನ ಸೇರಿಸ್ಬಿಟ್ಟೇ ಹೇಳ್ತಾ ಇದ್ದಾರೆ, ನಮ್ಮ ಇಲಾಖೆ ಸೇರಿಸ್ಬಿಟ್ಟೇ ಹೇಳ್ತಾ ಇದ್ದಾರೆ. ಸೊ ಅದು ಯಾವುದೋ ಒಂದು ಗವರ್ಮೆಂಟ್ ಇಲಾಖೆ ಇರ್ಬೋದು ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಎಲ್ಲರಿಗೂ ಒಂದು ನಮ್ಮ ಬದ್ಧತೆ ಅಥವಾ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಆಲೋಚನೆ ನಾವು ಈ ಸಂದರ್ಭದಲ್ಲಿ ಐ ಥಿಂಕ್ ಆಫ್ಟರ್ 75 years ಆಫ್ ಇಂಡಿಪೆಂಡೆನ್ಸ್ ನಾವು ಇನ್ನೂ ಜಾಸ್ತಿ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ನಾವು ಇದ್ದೀವಿ ಅಂತ ಅನ್ಸುತ್ತೆ. ನಾವು ನಿಜವಾಗ್ಲೂ ಆ ಸಾಮಾಜಿಕ ಬದ್ಧತೆ ಸಂವಿಧಾನಾತ್ಮಕವಾಗಿ ನಾವು ನಿಜವಾಗ್ಲೂ ಕೆಲಸ ಮಾಡ್ತಾ ಇದೀವ ಅನ್ನೋದು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಜವಾಬ್ದಾರಿ ಆಗಿರ್ತೀವಿ ಇದರಲ್ಲಿ. ಈಗ ನಾನು ನನ್ನಂತವರು ಒಂದಷ್ಟು ಜನ ಸೇರಿದಾಗಲೇ ನನ್ನ ಇಲಾಖೆ ಆಗುವಂಥದ್ದು. ಅದೇ ತರ ಪತ್ರಕರ್ತರಲ್ಲೂ ಕೂಡ ಪ್ರತಿಯೊಬ್ಬರು ಪತ್ರಕರ್ತರ ಕಾಂಟ್ರಿಬ್ಯೂಷನ್ ಇಂದಲೇ ಪತ್ರಕರ್ತರದ್ದು ಒಂದು ಹೆಮ್ಮೆ ಗೌರವ ಅನ್ನುವಂಥದ್ದು ಮೇಲೆ ಬರುವಂಥದ್ದು. ಸೊ ನಾವೆಲ್ಲರೂ ಒಂದು ಆಸ್ ಅನ್ ಆರ್ಗನೈಸೇಷನ್ ಇರ್ಬೋದು, ಆಸ್ ಅನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಎಲ್ಲರೂ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಒಂದು ಫಂಕ್ಷನ್ಸ್ಗೆ ತಕ್ಕಂಗೆ ಮಾಡ್ತಾ ಹೋದ್ರೆ ಸಮಾಜ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಒಂದು ನನ್ನ ಅನಿಸಿಕೆ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಪೊಲೀಸ್ ಇಲಾಖೆ ಜೊತೆಗೆ ಇಲ್ಲಿ ಬಳ್ಳಾರಿಯಲ್ಲಿ ಬಂದ ನಂತರ ಸುಮಾರು ಚರ್ಚೆಗಳಾಗ್ತಾ ಇದೆ ಪತ್ರಕರ್ತರ ಮತ್ತೆ ನನ್ನ ಮಧ್ಯದಲ್ಲಿ ಸ್ಪೆಷಲಿ ಆಗ್ತಾ ಇರುವಂಥದ್ದು, ನಮ್ಮ ಪೊಲೀಸ್ ಗ್ರೂಪ್ ನಲ್ಲಿ ನಡೀತಾ ಇರುವಂಥದ್ದು. ನನಗೇನಂತಂದ್ರೆ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡೋರೆಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಯಾವ ಕ್ರೈಟೀರಿಯಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಕ್ರೈಟೀರಿಯಾ ಬಗ್ಗೆ ನಮ್ಮ ವಾರ್ತಾಧಿಕಾರಿ ಅವ್ರಿಗೆ ಕೇಳಿದೆ, ಏನ್ ಕ್ರೈಟೀರಿಯಾ ಅಂತ ಹೇಳ್ಬಿಟ್ಟು. ಸೊ ನನಗೂ ಗೊತ್ತಾಗ್ಲಿಲ್ಲ. ಅವ್ರು ಹೇಳುವಾಗ ಇದು ಇದೆ, ಅದು ID ಕಾರ್ಡ್ ತಗೊಳ್ಳದೆ ಇದ್ದವರು ಕೆಲವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಹಾಗಾಗಿ ನನಗೆ ಆ ಒಂದು ಬ್ರಾಕೆಟ್ ಅನ್ನ ಹಾಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಎಲ್ಲಿ ನಾನು ಬ್ರಾಕೆಟ್ ಹಾಕ್ಬೇಕು ಅಂತ. ಬಟ್ ನನ್ನ ಇವತ್ತಿನ ಒಂದು ಇವತ್ತು ಮಾತನಾಡಲಿಕ್ಕೆ ಕೊಟ್ಟಿದ್ದಾಗ ನನ್ನ ಒಂದು ಅಂಡರ್ಲೈನ್ ಸ್ಟೇಟ್ಮೆಂಟ್ ಏನಿರುತ್ತೆ ಅಂತಂದ್ರೆ, ಆ ಒಂದು ನಿಮ್ಗೆ ಸಿಕ್ಕಿರುವಂತಹ ಒಂದು ಏನು ಅಸ್ತ್ರ ಅಂತ ಹೇಳ್ತೀನಿ ನಾನು, ಅದು ಲೇಖನಿ ನಿಮ್ಗೆ ಸಿಕ್ಕಿದೆ. ನಿಮ್ಮ ಮನಸ್ಸನ್ನ ನೀವು ಇಳಿಸ್ಬೋದು. ನಾನು ಬರೆದ್ರೆ ನಂದು ಯಾರು ನೋಡೋದಿಲ್ಲ, 100 ಜನಕ್ಕೆ ಹೋಗೋದಿಲ್ಲ. ಬಟ್ ನೀವೇ ಬರೆದ್ರಿ ಅಂತಂದ್ರೆ 100 ಜನ ನೋಡ್ತಾರೆ. ಪೇಪರ್ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ. ನೀವು ಒಂದ್ಸರ್ತಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಅಂದ್ರೆ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ರೀಚ್ ಆಗ್ಬಿಡ್ತೀರ. ನಾನು ರೀಚ್ ಆಗ್ತೀನಿ ಅಂದ್ರೆ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಪ್ರತಿಯೊಂದು ಸ್ಟೇಟ್ಮೆಂಟ್ ಮಾಡುವಾಗ, ಪ್ರತಿಯೊಂದು ಸರ್ತಿ ಲೇಖನಿ ಇಡುವಾಗ ನಾನು ನಿಜವಾಗ್ಲೂ ನನ್ನ ವಿವೇಚನೆಯನ್ನ ಬಳಸಿದ್ದೀನ ಅಥವಾ ನಾನು ನನ್ನ ಬದ್ಧತೆಯನ್ನ ನಾನು ಪೂರೈಸ್ತಿದ್ದೀನ ಅನ್ನೋ ಆಲೋಚನೆ ಜೊತೆಗೆ ಮಾಡಿಬಿಟ್ರೆ ಐ ಥಿಂಕ್ ಅವರೆಲ್ಲ ಪತ್ರಕರ್ತರೆ. ಬಿಟ್ಟು ಬೇರೆ ಏನಾದರೂ ಮಾಡೋಕ್ಕೆ ಬರೋದಿಲ್ಲ ಅಂತ ಅನ್ಸುತ್ತೆ. ಸೊ ತುಂಬಾ ಚೆನ್ನಾಗಿ ತಾವೆಲ್ಲ ಕೆಲಸ ಮಾಡ್ತಿದ್ರೆ, ಎಲ್ಲರೂ ಒಟ್ಟುಗೂಡಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಧನ್ಯವಾದ. ಮೊದಲನೇದಾಗಿ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಬಾಂಧವರಿಗೂ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ, ಪ್ರಗತಿಪರ ಹೋರಾಟಗಾರರಿಗೂ, ವೇದಿಕೆಯ ಮೇಲಿರುವ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳಿಗೂ, ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೂ 182ನೇ ಪತ್ರಿಕಾ ದಿನಾಚರಣೆಯ ಆರ್ಥಿಕ ಶುಭಾಶಯ. ಬಹಳ ಸಂತೋಷ ಆಗುತ್ತೆ. ಇವತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸಮಸ್ಯೆಗಳನ್ನ ವಿವರವಾಗಿ ಬಲ್ಲಂತ ಸನ್ಮಾನ್ಯ DC ಅವರು ಮಾತನಾಡಿದ್ರು. ಸನ್ಮಾನ್ಯ DC ಅವರೇ, SP ಅವರೇ, ನಮ್ಮ ವಾರ್ತಾಧಿಕಾರಿಗಳೇ, ನಮ್ಮೆಲ್ಲರ ಹಿರಿಯ ಅಣ್ಣನಂತೆ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ವೀರಭದ್ರ ಗೌಡ್ರೆ, ಅದೇ ತರನಾಗಿ ಬಸವರಾಜ್ ಅವರೇ, ವೇದಿಕೆ ಮೇಲಿರುವ ಗಣ್ಯರೇ, ಕಾರ್ಯಕ್ರಮದ ವೇದಿಕೆಯ ಆಸನದ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ, ನನ್ನ ವೃತ್ತಿ ಬಾಂಧವರೇ, ಮುದ್ದು ಮಕ್ಕಳೇ, ಮಾತೆಯರೇ, ಭಾರತ
ಬಹು ಸಂಸ್ಕೃತಿಯ, ಬಹುಜಾತಿಯ, ಬಹು ಆಚರಣೆಯ ದೇಶವಾಗಿದೆ. ಈ ದೇಶದ ವೀಕ್ನೆಸ್ ಅನ್ನ ಇಟ್ಕೊಂಡು ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮನ್ನ ಬ್ರಿಟಿಷ್ ಆಳ್ತಾರೆ. ಅದು ಜಾತಿವಾದಕ್ಕೂ ಅಥವಾ ಬೇರೆ ಬೇರೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಾವು ಅವರಿಂದ ಆಳ್ವಿಕೆಗೆ ಒಳಪಡ್ತೀವಿ. ನಂತರದಲ್ಲಿ ನಮ್ಮೆಲ್ಲ ಹಿರಿಯರ ಹೋರಾಟದ ಫಲವಾಗಿ ನಾವೆಲ್ಲ ಸ್ವತಂತ್ರಗೊಳ್ತೀವಿ. ಒಂದು ಇಡೀ ವಿಶ್ವದಲ್ಲಿರ್ತಕ್ಕಂತಹ ಸಂವಿಧಾನವನ್ನು ನಾವೆಲ್ಲ ಹೊಂದ್ತೀವಿ. ಆ ಮುಖಾಂತರ, ಸಂವಿಧಾನದ ಮುಖಾಂತರ ನಾವೆಲ್ಲರೂ ಇವತ್ತು ಇಡೀ ವಿಶ್ವವೇ ಮೆಚ್ಚುವಂತಹ, ಗಮನಿಸುವಂತಹ ದೇಶವಾಗಿ ನಾವೆಲ್ಲ ಹುಟ್ಟಿದ್ದೀವಿ. ಬಹಳ ಸಂತೋಷ ಆಗುತ್ತೆ. ಆದರೆ ಒಂದು ದೇಶ ಆಗಬೇಕಾದ್ರೆ ಬರೀ ನೆಲ, ಜಲ, ಭಾಷೆ, ಜನ ಇದ್ದು ಸಾಕ. ಆದರೆ ಇವೆಲ್ಲವುಗಳ ಮಧ್ಯೆ ಜನಾಭಿಪ್ರಾಯ ಮೂಡಿಸ್ತಕ್ಕಂತಹ ಒಂದು ವೇದಿಕೆ ಬೇಕು. ಅದೇ ಪತ್ರಿಕೆ. ಜನಾಭಿಪ್ರಾಯ, ಪತ್ರಿಕೋದ್ಯಮದ ಮುಖ್ಯ ಉದ್ದೇಶ ಜನಾಭಿಪ್ರಾಯವನ್ನು ಮೂಡಿಸುವುದು. ಈ ನಿಟ್ಟಿನಲ್ಲಿ ನಮ್ಮ ದೇಶದ ಅಥವಾ ನಮ್ಮ ಕನ್ನಡ ಭಾಷೆಯ ಪತ್ರಿಕೋದ್ಯಮ ಆರಂಭ ಆಗಿದ್ದು 1540 ಅಭಿವೃದ್ಧಿಗಳು ಹೇಳ್ತಾ ಇದ್ರು. ಅದನ್ನು ಮೌಗ್ಲಿಕ್ ಅಂತಕ್ಕಂಥ ವ್ಯಕ್ತಿ, ಒಬ್ಬ ಮಿಷನರಿ ವ್ಯಕ್ತಿ, ಅವರು ಜರ್ಮನಿಯಿಂದ ಬರ್ತಾರೆ ಇಲ್ಲಿಗೆ ಮತಾಂತರ ಮತ್ತಿತರ ವಿಷಯಕ್ಕಾಗಿ. ಆದರೆ ನಮ್ಮ ಕನ್ನಡ ಭಾಷೆ ಇಡೀ ವಿಶ್ವದ ಜನರನ್ನ ಸೆಳೆತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಕನ್ನಡ ಭಾಷೆ. ಅವರು 7 ವರ್ಷಗಳ ನಂತರ ಕನ್ನಡವನ್ನು ಕಲಿತು ಮಂಗಳೂರು ಸಮಾಚಾರ ಅಂತಕ್ಕಂಥ ವಿಷಯವನ್ನ, ಪತ್ರಿಕೆಯನ್ನ ಪ್ರಕಟ ಮಾಡ್ತಾರೆ. ಅದು ಕನ್ನಡದ ಮೊದಲ ಪತ್ರಿಕೆ. ಬಳ್ಳಾರಿ ಬಗ್ಗೆ ನಾವು ಯಾಕೆ ಹೆಮ್ಮೆ ಪಡ್ಬೇಕಂದ್ರೆ, ಆ ಮಿಷನರಿ ಅವರು ಮುಗ್ಲಿಗವರನ್ನ ಬಳ್ಳಾರಿ ವರ್ಗಾವಣೆ ಮಾಡ್ತಾರೆ. ಮದ್ರಾಸ್ ಪ್ರಾವಿನ್ಸ್ ಇರ್ತಕ್ಕಂಥ ಈ ಪ್ರದೇಶ ಇಲ್ಲಿ ವರ್ಗಾವಣೆ ಮಾಡ್ತಾರೆ. ನಂತರದಲ್ಲಿ ಮಂಗಳೂರು ಸಮಾಚಾರ ಕರ್ನಾಟಕ ಸಮಾಚಾರವಾಗಿ ಬದಲಾವಣೆ ಆಗುತ್ತೆ. ಇಲ್ಲಿನೇ ಪ್ರಿಂಟ್ ಆಗ್ತಾ ಇರುತ್ತೆ. ಜೊತೆಗೆ ಅದು ಬಹಳ ದಿನ ಬದುಕಲ್ಲ ಪತ್ರಿಕೆ. ಮೋಗ್ಲಿಗವರು ತಮ್ಮ ಕನ್ನಡ ಭಾಷೆಯಲ್ಲಿ ಪರಿಣಿತರಾಗಿ ಕನ್ನಡವನ್ನು ಕಲಿತು ಸ್ಥಳೀಯವಾಗಿ ಏನೇನು ವಿಚಾರಗಳು, ಆಚರಣೆಗಳು, ಈ ಕ್ರೈಸ್ತ ಮಿಷನರಿ ಸಂಬಂಧಪಟ್ಟಂತ ವಿಷಯಗಳನ್ನ ಪಬ್ಲಿಷ್ ಮಾಡ್ತಾ ಇದ್ರು. ಜೊತೆಗೆ ಒಂದು ಅಂಕಣ ಇತ್ತು, ಪಬ್ಲಿಕ್ ಒಪಿನಿಯನ್ ಬಿಲ್ಡ್ ಮಾಡೋದು. ಅಂತ ಅಂಕಣದ ಮೂಲಕ ನಮ್ಮ ದೇಶದ ವಿಚಾರಗಳಿಗೆ, ನಮ್ಮ ದೇಶದ ಭಾಷೆಯ, ಸಂಸ್ಕೃತಿಯ ಇವೆಲ್ಲ ವಿಷಯಗಳನ್ನ ಅವರು ಪ್ರಕಟ ಮಾಡ್ತಾ ಇದ್ದಾರೆ. ಬಹಳ ಕುತೂಹಲಕಾರಿ ಸಂಗತಿ ಏನಂದ್ರೆ, ಬಳ್ಳಾರಿಗೆ ಬಂದ ನಂತರ ಅವರು ಈ ಪ್ರದೇಶದಲ್ಲಿ ದಾಸ ಸಾಹಿತ್ಯಕ್ಕೆ ವಿಶೇಷ ಮನ್ನಣೆ ನೀಡಿದರು. ಈ ಪ್ರದೇಶದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷ ಮನ್ನಣೆ ನೀಡಿದರು. ಇವೆಲ್ಲವನ್ನು ಇಟ್ಟುಕೊಂಡು ಇವೆಲ್ಲ ವಿಷಯಗಳ ಮೇಲೆ ಅವರು PhD ಮಾಡ್ತಾರೆ. ಮೋಗ್ಲಿಗವರು PhDಯಲ್ಲಿ ಅದನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿ PhD ಮಾಡಿ ಅಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ತಗೊಂತಾರೆ. ನಂತರ ಇಲ್ಲಿಂದ ಅವ್ರು ಹೋಗ್ಬೇಕಾಗುತ್ತೆ ಸ್ವದೇಶಕ್ಕೆ. ಹೋಗ್ಬೇಕಾದ್ರೆ ಒಂದು ಹೇಳ್ತಾರೆ, ಅವರಲ್ಲಿ ಒಂದು ಇದೊಂದು ಆಸೆ ಇರುತ್ತೆ, ಕನ್ನಡದ ಕೋಶ ಬರೀಬೇಕು, ಕನ್ನಡದ ಕೋಶ ರಚನೆ ಮಾಡಬೇಕು. ಅವರು ಮದ್ರಾಸ್ ಪ್ರಾದೇಶಿಕ ಪತ್ರ ಬರೀತಾರೆ ಆಗ ಅಧಿಕಾರಿಗಳಿಗೆ, ಕನ್ನಡದ ಕೋಶ ಮಾಡಬೇಕು, ಅದು ನಾನು ಮಾಡ್ಬೇಕು ಅನ್ಕೊಂಡಿದ್ದೆ, ಅದು ಆಗ್ಲಿ, ನಾವು ಹೋಗ್ತಾ ಇದ್ದೀನಿ, ಯಾರು ಮಾಡಬಹುದು ಅಂದ್ರೆ ಕಿಟಲ್ ಅವರ ಹೆಸರು ಸೂಚನೆ ಮಾಡಿ ಪತ್ರ ಬರೀತಾರೆ. ಕನ್ನಡದ ಕೋಶ ಬರೆದವರು, ಕನ್ನಡದ ಭಾಷೆಯ ಶಬ್ದಕೋಶ, ಕನ್ನಡದ ಬಗ್ಗೆ ವಿಷಯ ಹೊರಕೊಟ್ಟವರು ಕಿಟಲ್ ಅವರು, ಕಿಟಲ್ ಅವರು. ಕನ್ನಡದ ಮಂಗಳೂರು ಸಮಾಚಾರ ಪತ್ರಿಕೆ ಸ್ಟಾರ್ಟ್ ಮಾಡಿದವರು ನಿಮ್ಗೆ ಗೊತ್ತಿರಲಿ, ಮೋಗ್ಲಿಗವರು. ಕನ್ನಡದ ಸ್ಮಾರಕ, ಇತಿಹಾಸ ಇವೆಲ್ಲವನ್ನು ಬರೆದವರು ರೈಸ್ ಅವರು. ಈ ಜಾತಿ ವ್ಯವಸ್ಥೆ ಕಾರಣಕ್ಕಾಗಿ ತಾಲೂಕಾ ಬಗ್ಗೆ ಕಂಪ್ಲಿ, ಸಿರುಗುಪ್ಪ, ಸಂಡೂರು, ಕುರುಗೋಡು ಎಲ್ಲ ಕಡೆಯಿಂದ ನಮ್ಮ ತಾಲೂಕು ಪದಾಧಿಕಾರಿಗಳು, ಸದಸ್ಯರು ಬಂದಿದ್ದಾರೆ. ಎಲ್ಲರೂ ಸ್ವಾಗತಿಸುತ್ತೇನೆ. ಆಮೇಲೆ ನಮ್ಮ ಅಧಿಕಾರಿ ವರ್ಗಗಳಲ್ಲಿ, ಆಮೇಲೆ ಜನಪ್ರತಿನಿಧಿಗಳಿಗೆ ಗೊಂದಲ, ಏನಿದು ಪತ್ರಕರ್ತರ ಸಂಘ ಅಲ್ಲೊಂದು ಅಂತಾರೆ, ಇಲ್ಲೊಂದು ಅಂತಾರೆ, ಏನಂತ ನಾನು ಒಂದು ರೀತಿ ಗೌರವದಿಂದ ಹೇಳಕ್ ಬಯಸ್ತೇನೆ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗಿರ್ತಕ್ಕಂಥ ಏಕೈಕ ಕರ್ನಾಟಕ ಸಂಘ, ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ. ಇದು ಆಕ್ಚುಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ 1904 ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಅಂತ ರಿಜಿಸ್ಟರ್ ಆಗುತ್ತೆ.
ಅದನ್ನ ನಾವು ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಂಡಿದ್ವಿ. ರಿಜಿಸ್ಟರ್ ಆಗಿದ್ದು ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ. ಬಟ್ ಇತ್ತೀಚೆಗೆ ನಾವು ಕನ್ನಡ ರಿಜಿಸ್ಟರ್ ಆಗಿಲ್ಲ ಅಂತ ಕೆಲವರು ಆಕ್ಷೇಪಣೆ ವ್ಯಕ್ತದಿಂದ ಈಗ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘನು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆಗಿದೆ. ಸರ್ಕಾರದ ಸೌಲಭ್ಯಗಳು ಏನಾದರೂ ಕೇಳಬೇಕು, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಆಗ್ಬೇಕು ಅಂದ್ರೆ ನಮ್ಮ ಈ ಸಂಘದಿಂದ ಅನೇಕ ಕೆಲಸಗಳಾಗ್ತವೆ. ನಾವು ಹೇಳಿದ್ವಿ, ನಮ್ಮ ಇವತ್ತು ಅಧ್ಯಕ್ಷರು ಬಂದಿಲ್ಲ, ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮದಿಂದ ಅಲ್ಲಿ ಹೆಲ್ಡಪ್ಪ ಅವರು ಕೋವಿಡ್ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡಕ್ ಹೋಗ್ತಾ ಇದ್ವಿ. ಅನೇಕರಿಗೆ ಕೋವಿಡ್ ಅದು ಅಟ್ಯಾಕ್ ಆಯ್ತು. ಕೋವಿಡ್ ಇಂದ ತೀರ್ಕೊಂಡವ್ರಿಗೆ ಅವ್ರು ಕೋವಿಡ್ ಕಥೆಗಳಂತ ಮುಖ ಬರ್ತದೆ. ಮುಖ್ಯಮಂತ್ರಿಗಳ ಪರಿಹಾರದಿಂದ 5 ಲಕ್ಷ ರೂಪಾಯಿಗಳನ್ನ ಕೋವಿಡ್ ನಲ್ಲಿ ತೀರ್ಕೊಂಡಂತ ಪತ್ರಕರ್ತರಿಗೆ ಕೊಡಿಸುವಂತ ಕೆಲಸನ ಶಿವಾನಂದ ತಗಡೂರು ಅವರು ಮಾಡಿದ್ರು. ಅದಷ್ಟೇ ಅಲ್ಲ, ಇವತ್ತು ಈ ಸಂಘದಲ್ಲಿ 1 ಕೋಟಿ ರೂಪಾಯಿ ಯೋಗಕ್ಷೇಮ ನಿಧಿ ಅಂತ ಹೇಳಿ ಇದೆ. ಅಂದ್ರೆ ನಮ್ಮ ಇಲ್ಲಿ ಸದಸ್ಯರು ಯಾರಾಗಿತ್ತು ಏನಾದ್ರು ಅನಾರೋಗ್ಯದಿಂದ ಅಡ್ಮಿಟ್ ಆದ್ರೆ ಎಲ್ಲಾ ಸದಸ್ಯರಿಗೂ ರಾಜ್ಯ ಸಂಘದಿಂದ 10,000 ರೂಪಾಯಿನ ನಿಗದಿ ಮಾಡಿ ಕೊಡ್ತಾರೆ ಇಡೀ ರಾಜ್ಯದಲ್ಲಿ. ನಾವು ಸುಮಾರು 8,000 ಜನ ಸದಸ್ಯರು ಇಡೀ ರಾಜ್ಯದ 8ರಿಂದ 10,000 ಜನ. ಅದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲೂ ನಾವು ಕ್ಷೇಮಾಭಿವೃದ್ಧಿ ನಿಧಿನ ಮಾಡಿರ್ತೀವಿ. ನಾವು ಇಲ್ಲಿವರೆಗೆ ಆಗಿರಲಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಸಂಘ ಯಾಕೆ ಅಂತ ಗೊತ್ತಿಲ್ಲ, ನಡೆದು ಈಗ ನಾವು ಬಂದ್ಮೇಲೆ ಒಂದು ಸ್ಟ್ರೀಮ್ ಲೈನ್ ಮಾಡಿ ಬ್ಯಾಂಕಲ್ಲಿ ಅಕೌಂಟ್ಸ್ ಮಾಡಿ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡಿದ್ವಿ. ಅನೇಕ ಗಣ್ಯರು ಅಂದ್ರೆ ಸಚಿವರಾಗಿದ್ದಂತ ಹಿಂದೆ ಜಮೀರ್ ಅಹಮದ್ ಅವರು, ನಾಗೇಂದ್ರ ಅವರು, ಅವರೊಂದಿಗೆ ಸಹಕಾರ ಕೊಟ್ಟಿದ್ರು. ಅನೇಕ ಜನ ಕೊಟ್ಟಿದ್ರು. ಮುಂಡಿಗೆ ನಾಗರಾಜ್ ಅವರು ಮೊನ್ನೆ 50,000 ರೂಪಾಯಿ ಕೊಟ್ಟರು. ಈಗ ಈ ತರ ನಾವು ಒಂದು 5 ಲಕ್ಷ ರೂಪಾಯಿನ ನಾವು ಕ್ಷೇಮಾಭಿವೃದ್ಧಿ ನಿಧಿನ ಸ್ಥಾಪನೆ ಮಾಡೋದು. ಅದು ನಿಧಿನ ನಾವು ಬಳಸಲ್ಲ. ಅದು ಬಂದಂತ ಇಂಟ್ರೆಸ್ಟ್ ನಿಂದ ಯಾರಿಗಾದ್ರೂ ಅಂದ್ರೆ ಸಂಕಷ್ಟದಲ್ಲಿರೋ ಪತ್ರಕರ್ತರು ನಾವು ಮುಂದೆ ಸದ್ಯ ಅದು ಆರೋಗ್ಯ ನಿಟ್ಟಿನಲ್ಲಿದೆ. ಬಡ ಮಕ್ಕಳಿಗೆ ಏನಾದ್ರು ಅವ್ರಿಗೆ ಓದ್ಸಕ್ಕಾಗಲ್ಲ ಅಂದ್ರೆ ಅಂತರ್ಗೂ ಶಿಕ್ಷಣದಲ್ಲಿ ನೆರವು ಮಾಡೋದಕ್ಕೂ ನಾನೊಂದು ಕಲಿಸ್ಕೊಳಕ್ಕಂತೇಳಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡ್ಕೊಂಡಿದ್ವಿ. ಅದಿನ್ನೂ ಬಯಲ ಆಗಿಲ್ಲ, ಆಗ್ಬೇಕು. ಇವತ್ತು ನಮ್ಮ ನಿಧಿಯಿಂದ ಮೊನ್ನೆ ನಮ್ಮ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಸಿರುಗುಪ್ಪ ತಾಲೂಕು ಅಧ್ಯಕ್ಷ ಪ್ರಜಾವಾಣಿ ರಿಪೋರ್ಟ್ ಮಾರಪ್ಪ ಅವ್ರಿಗೂ ಈ ಸಮಾರಂಭದಲ್ಲಿ ನಾವೊಂದು 5,000 ರೂಪಾಯಿ ಚೆಕ್ ನಾವು ನೀಡ್ತಾ ಇದ್ದೇವೆ. ಹೀಗೆ ನಾವು ಈಗ ಬಳ್ಳಾರಿ ಜಿಲ್ಲೆ ಘಟಕ ಮಾಡಿದ್ಮೇಲೆ ಹಿಂದೆ ಸ್ಪೋರ್ಟ್ಸ್ ಡೇ ಅಂತ ಮಾಡಿದ್ವಿ, ಈಗ ಪತ್ರಿಕಾ ದಿನಾಚರಣೆ ಮಾಡಿದ್ವಿ. ಮೊನ್ನೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಸಹಕಾರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ವಿ. ಆ ಶಿಬಿರ ಮಾಡಿದಾಗ ಅನೇಕ ಜನ ನಮ್ಮ ಸ್ನೇಹಿತರಿಗೆ ಕೆಲವರಿಗೆ ಶುಗರ್ ಇದ್ದಕ್ಕೆ ಗೊತ್ತಿಲ್ಲ, ಕೆಲವರಿಗೆ BP ಇದ್ದಿದ್ದು ಗೊತ್ತಿಲ್ಲ. ಅವತ್ತು ನಾವು ತಪಾಸಣೆ ಮಾಡ್ಕೊಂಡಾಗ ಕೆಲವರಿಗೆ ಕಣ್ಣಿನ ಮಂದ ದೃಷ್ಟಿ ಬರ್ತಾ ಇದೆ, ಅದನ್ನು ಐ ಟೆಸ್ಟ್ ಆಯ್ತು, ಅವೆಲ್ಲ ಐಡೆಂಟಿಫೈ ಆಯ್ತು. ಹೀಗೆ ಸಮಾಜಮುಖಿ ಕಾರ್ಯಕ್ರಮವನ್ನ ಕೈಗೊಳ್ಳಕ್ಕೆ ಹೋಗ್ತಾ ಇದ್ವಿ. ಇದೆಲ್ಲದಕ್ಕೂ ಸಂಘದ ಸರ್ವ ಸದಸ್ಯರ ಸಹಕಾರ ಮುಖ್ಯ, ಒಬ್ಬರಿಂದ ಏನ್ ಮಾಡೋಕ್ಕಾಗಲ್ಲ. ಅದನ್ನ ಮಾಡಿದ್ವಿ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ನಾವು ಮುನ್ನಡೆಯಬೇಕು, ಕ್ರಿಯಾತ್ಮಕವಾಗಿ ಇರಬೇಕು ಅಂತೇಳಿ ನಾವು ಇದೀವಿ. ಆದ್ರೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ತನ್ನದೇ ಆದಂತ ಬಿಲ್ಡಿಂಗ್ ಇದೆ, ಕಟ್ಟಡಗಳು ಇದೆ. ಇಲ್ಲಿ ನಮ್ದೇ ಅಂತ ಖಾಸಗಿ ಇಲ್ಲ, ಬಟ್ ಕರ್ನಾಟಕ ಸರ್ಕಾರ ಏನು ಪತ್ರಿಕಾ ಭವನ ಇಲ್ಲಿ ನಿರ್ಮಾಣ ಮಾಡಿದೆ. ಹಿಂದೆ ನಾವು ಇದು ಮಾಡಿದ್ದು ವಿಧಾನ ಪರಿಷತ್ ಸದಸ್ಯರ ಒಂದು ಅನುದಾನ ಮತ್ತು ವಾರ್ತಾಲಿಕೆ ಅನುದಾನದಿಂದ ಅದಕ್ಕೆ ಕಟ್ಟಿದೆ. ಅದನ್ನ ನಾವು ಈಗ ಸದ್ಯದಲ್ಲಿ ಬಳಸ್ಕೊಳ್ತಾ ಇದ್ದೇವೆ. ಬಟ್ ಆ ಒಂದು ಪತ್ರಿಕಾ ಭವನ ಸರಿಯಾದ ರೀತಿ ನಿರ್ವಹಣೆ, ಆಮೇಲೆ ನಮ್ಮ ಸಂಘಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಚಟುವಟಿಕೆಗಳು ಕೈಗೊಳ್ಳೋದಕ್ಕೆ ಸಹಕಾರ ಆಗುತ್ತೆ. ಆ ಭವನನ ನಮ್ಗೆ ನೀಡಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಿದ್ದಾರೆ ನಿರ್ವಹಣಾ ಸಮಿತಿಗೆ. ಅವರಲ್ಲಿ ಒಂದು ಮನವಿ ಮಾಡ್ತೇವೆ. ಅದು ರಾಜ್ಯ ಸರ್ಕಾರದ ಇದರಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ, ಆ ನಿರ್ಧಾರವನ್ನ ತೆಗೆದುಕೊಳ್ಬೇಕಂತ ಹೇಳಿ ಅವರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಇದೆ. ಯಾಕಂದ್ರೆ ನಾವು ವರದಿಗೆ ಹೋಗ್ಬೇಕಾದ್ರೆ ಅಥವಾ ಎಲ್ಲೆಲ್ಲ ಕೂತ್ಕೊಳ್ತಾ ಇದ್ವಿ. ನಮ್ಮ ವಾರ್ತಾ ಇಲಾಖೆ ಕಚೇರಿ ದೊಡ್ಡದಿದೆ, ಬೇರೆ ಜಿಲ್ಲೆಯಲ್ಲಿ ನಾವು ಅಲ್ಲೇ ಸ್ವಲ್ಪ ಜಾಸ್ತಿ ಇತ್ತು. ನಮ್ಮ ಪತ್ರಿಕಾ ಭವನ ಅದಕ್ಕೆ ನಮಗೂ ನಿರ್ವಹಣೆ ಮಾಡಿ ಆತರ ಎಲ್ಲರೂ ಕೂತ್ಕೊಳ್ಳಕ್ಕೆ ಅದನ್ನ ಈಗ ಅದನ್ನ ಒಂದಿಷ್ಟು ಮಾಡಿಫೈ ಮಾಡೋದಕ್ಕೆ ಒಂದು ಮೊನ್ನೆ ಮನವಿ ಕೊಟ್ಟಿದೆ. ಒಂದು 20 ಲಕ್ಷ ವೆಚ್ಚದಲ್ಲಿ ಶಾಸಕರ ನಿಧಿ ಕೊಡ್ಬೇಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಒಟ್ಟು ಯಾವ್ದಾದ್ರು ಒಂದು ನಿರ್ಧಾರ ತೆಗೆದುಕೊಂಡು ಕೊಡ್ಲಿ, ಆ ತರ ಮಾಡ್ಕೊಂಡು ಹೋಗೋಣ ಅಂತ ಮನವಿ ಮಾಡ್ತಾ ಇದ್ದೇವೆ. ಆಮೇಲೆ ಇತ್ತೀಚೆಗೆ ಮಾಧ್ಯಮ ಅನ್ನೋದು ಅದು ಪ್ರಶ್ನೆ ಅನ್ನೋದು ಒಂಥರ ಅಸಹ್ಯ ರೀತಿಯಲ್ಲಿ ಆಗಿದೆ. ಏನು
ಅವ್ರು ಯಾವ ಪತ್ರಿಕೆ ಕೆಲಸ ಮಾಡ್ತಾರೋ ಎಲ್ಲಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಬೈಕ್ಗಳು ಕಾರ್ಗಳ ಮೇಲೆ ಸುಮ್ಮನೆ ದೊಡ್ಡದಾಗಿ ಪ್ರೆಸ್ ಅಂತ ಬರ್ದಿರ್ತಾರೆ. ಅವರ ಒಂದು ಸ್ವರೂಪ ನೋಡಿದ್ರೆ ಅವ್ರು ಯಾವ ತರ ಒಂದು ಮಾಧ್ಯಮದವರನ್ನು ಒಂದು ಅಟ್ಲೀಸ್ಟ್ ಅವ್ರಿಗೆ ಒಂದು ಇದು ಇರುತ್ತೆ, ಸಾಮಾಜಿಕ ಕಳಕಳಿ ಇರುತ್ತೆ. ನಾನು ಹಿಂಗಿದ್ರೆ ನಾನು ನೋಡಿದ್ರೆ ಏನಂತ ಆ ಥರ ಕೂಡ ಕೊಟ್ಟಿರಲ್ಲ. ಆ ಥರ ನಾವು ಮೇಡಮ್ ಕರೀತೀವಿ, ಎಸ್ ಪಿ ಮೇಡಮ್ ಅಂತ. ಕೆಲವು ಜಿಲ್ಲೆಗಳಲ್ಲಿ ಬೆಳಗಾವಿ, ದಾವಣಗೆರೆ ಒಂದು ಸ್ಟ್ರೀಮ್ ಲೈನ್ ಮಾಡಿದ್ದಾರೆ. ಇವತ್ತೇನಾಗಿದೆ, ಈಗ ನಮಗೆ ಒಂದು ಜವಾಬ್ದಾರಿ ಇದೆ. ಪತ್ರಿಕೆಗಳು, ಟಿವಿ ಚಾನೆಲ್ಗಳು ರಿಜಿಸ್ಟರ್ಡ್ ಇದೆ. ನಾಳೆ ಏನಾದರೂ ಆದರೆ ಭಾರತ ಮಟ್ಟದಲ್ಲಿ ಒಂದು ಪ್ರೆಸ್ ಕೌನ್ಸಿಲ್ ಇದೆ, ನಮಗೂ ದಂಡ ಆಗುತ್ತೆ, ಜೈಲಿಗೆ ಕಳಿಸುತ್ತೆ, ಕೇಸ್ಗಳಾಗುತ್ತೆ. ಅನ್ನೋ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ, ನೈತಿಕ ಜವಾಬ್ದಾರಿ ಇದೆ. ಬಟ್ ಇವತ್ತು ಯೂಟ್ಯೂಬ್ ನಲ್ಲಿ ಏನಿದೆ, ಯಾರು ಏನಿಲ್ಲ, ಅವ್ರವ್ರ ಹೆಸರಲ್ಲಿ ಅದು ಚಾನಲ್ ಆಗುತ್ತೆ. ಯಾರ ಹೆಸರಲ್ಲಿ ಎ ಅಂದ್ರೆ ಎ ಚಾನಲ್, ಬಿ ಚಾನಲ್, ಅವ್ರಿಗೇನು ಇದಿರಲ್ಲ. ನೀವು ಮೊನ್ನೆ ನೋಡಿರ್ಬೋದು, ನಿನ್ನೆ ಯಾರು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ನಿನ್ನೆ ರಾಜೀನಾಮೆ ಕೊಟ್ಟರು ಮಧ್ಯಾಹ್ನ. ನಮ್ದಂತೂ ಮಧ್ಯಾಹ್ನ ಎಡಿಷನ್ ಹೋಗ್ಬಿಟ್ಟಿತ್ತು, ಅದನ್ನ ಪ್ರಿಂಟ್ ಆಗೋದು ನಿಂದಿರಿಸಿ ಅವ್ರು ರಾಜೀನಾಮೆ ಕೊಟ್ಟ ತಕ್ಷಣ ಒಂದು ಕಳಿ. ಆದ್ರೆ ಅದು 2 ದಿನ ಮುಂಚಿತವಾಗಿ ರಾಜೀನಾಮೆ ಕೊಟ್ಟಾರ ಅಂತೇಳಿ ಸುಳ್ಳು ಸುದ್ದಿ ಆಗ್ಬಿಟ್ಟಿತ್ತು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿಗೆ ಸುಳ್ಳು ಸುದ್ದಿ ಬರ್ತಾರೆ. ಆದ್ರೆ ಈ ಮುದ್ರಣ ಆಗಿ ಬರ್ತಕ್ಕಂಥ ಪತ್ರಿಕೆಗಳಲ್ಲಿ ಸ್ವಲ್ಪ ಸ್ಯಾಟಲೈಟ್ ಚಾನಲ್ ಅಲ್ಲಿ ಒಂದು ಜವಾಬ್ದಾರಿ ಇರುತ್ತೆ, ಒಂದ್ ರೀತಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಅವ್ರು ಬರ್ಲಿ ಅಂತಾರೆ. ಮೊನ್ನೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಅದು ಕೆಳಗಡೆ 2 ಲೈನ್ ಹೋಗಿದ್ರೆ, ಯಾಕಂದ್ರೆ ಮೋದಿ ಅವ್ರು ಬೈದ್ರೆ ರೀತಿಯಲ್ಲಿ ಇತ್ತು, ಸಾಧ್ಯ ಇರಲಿಲ್ಲ. ನನಗೆ ಕಳಿಸಿದ್ರು, ನನ್ನ ಗ್ರೂಪಲ್ಲಿ ಹಾಕಿದ್ದು ಫೇಕ್ ಅಂತ ಹಾಕಿದ್ದು. ಅಟ್ಲೀಸ್ಟ್ ಅಂತ ಕೆಲಸನಾದ್ರೂ ನಾವು ಜನ ತಿಳಿಸುವಂತ ಕೆಲಸ ಅಂದ್ರೆ ರಿಜಿಸ್ಟರ್ಡ್ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥವ್ರು, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು, ನಮ್ಮ PIB ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ನೋಂದಣಿ ಆಗಿರ್ತಕ್ಕಂಥವ್ರು, ವಾರ್ತಾ ಇಲಾಖೆಯಲ್ಲಿ ಮಾಧ್ಯಮ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಅಂಥವ್ರು ಮಾತ್ರ ಅಂದ್ರೆ ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅಂಥದನ್ನ ಗುರುತಿಸಿ ಒಂದು ಸ್ಟ್ರೀಮ್ ಲೈನ್ ಮಾಡ್ಬೇಕಂತೇಳಿ ಮೊನ್ನೆ ಇತ್ತೀಚೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಡಳಿತವ್ರಿಗೆ ಹೇಳಿದ್ರು. ಆ ಗ್ರೂಪ್ ಅಲ್ಲಿ ಯಾರು ಬೇಕಾದ್ರೂ ಸೇರಿಸೋದ್ರಿಂದ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಎಸ್ ಪಿ ಅವ್ರು ಪ್ರೆಸ್ ಮೀಟಿಗೆ ಬರ್ತಾರ, ಅವ್ರ ಜೊತೆ ಮಾತಾಡಿದ ಫೋಟೋ ತಕೊಂಡು ನನ್ನ ಅವ್ರ ಸಿಬ್ಬಂದಿಗೆ ಬೆಳೆಸ್ತಾರ. ನನ್ನ ಮೇಡಮ್ ಅವ್ರ ಜೊತೆಗೆ ಬಹಳ ಇದ್ದಿದ್ದೀವಿ, ಅವ್ರು ಕೆಳಗಡೆ ಸಿಬ್ಬಂದಿ ಅಂತ ಹೇಳಿದ್ರು. ಈ ತರ ಮಿಸ್ಯೂಸ್ ಆಗ್ತದೆ. ಆದ್ರೆ ನಮ್ಮ ಮೇನ್ ಸ್ಟ್ರೀಮ್ ಅಲ್ಲಿ ಯಾರು ಆ ತರ ಅಂದ್ರೆ ಮೇನ್ ಸ್ಟ್ರೀಮ್ ಅಂದ್ರೆ ರಿಜಿಸ್ಟರ್ಡ್ ಒಂದು ಸಾಮಾಜಿಕ ಜವಾಬ್ದಾರಿ ಇದ್ದು ಮುದ್ರಣಗೊಳ್ಳುವಂತ ಪತ್ರಿಕೆ ಮತ್ತು ಸ್ಯಾಟಲೈಟ್ ಚಾನೆಲ್ಗಳಿಗೆ ಆ ತರ ಇರಲ್ಲ. ಯಾಕಂದ್ರೆ ಅಂತ ಮಾಡಿದ್ರೆ ನಮಗೂ ಮೇಲಿಂದನೂ ನಮ್ಮ ಸಂಪರ್ಕೀಯ ಮಂಡಳಿ ಯಾರು ಇರ್ತಾರ ಇಂಥವನ್ನೆಲ್ಲ ಮಾಡೋದು ಸಹಿಸಲ್ಲ, ಎಲ್ಲರೂ ಹೊರಗಡೆ ಹಾಕಿರ್ತಾರೆ. ಅಂತ ಸಾಮಾಜಿಕ ಜವಾಬ್ದಾರಿ ಇರುವಂತ ಪತ್ರಕರ್ತರ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಈ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇವತ್ತು ಪತ್ರಿಕಾ ದಿನಾಚರಣೆನ ಹಮ್ಮಿಕೊಂಡಿದ್ವಿ. ಇಲ್ಲಿಗೆಲ್ಲ ಆಗಮಿಸಿರ್ತಕ್ಕಂಥವ್ರಿಗೆ ಎಲ್ರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ನನ್ನ ಈ 2 ನುಡಿಗಳನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.